ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗಾಯ್ಸ್, ಪವಿತ್ರ ಅಂತ ಫೋಟೋದಲ್ಲಿ ನಾನು ತೋರಿಸ್ತಿರ್ತಕ್ಕಂಥವ್ರೆ ಒಂದು ಮೇಲ್ ಮಾಡಿಬಿಟ್ಟು ನೆನ್ನೆ ಕಳಿಸಿದ್ದಾರೆ ನನಗೆ ಜಿಮೇಲ್ಗೆ. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಿಲ್ಲ ಅಂದರೆ ನೀವು ಕೂಡ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಾವೇ ಒಂದು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಳ್ತೇವೆ. ಸೊ ಪ್ರಸ್ತುತ ಇವರು ಬಂದುಬಿಟ್ಟು ಸಂದೇವಾಡದಲ್ಲಿ ವಾಸವಾಗಿರೋದು. ಗದಗ ಹತ್ರ ಈ ಒಂದು ಸಂದೇವಾಡ ಬರುತ್ತೆ ಸ್ನೇಹಿತರೆ. ಸೊ ಇವಾಗ ಇವರು ಓದ್ತಿರೋದು ಜೊತೆಗೆ ಕೆಲಸ ಮಾಡ್ತಿರ್ತಕ್ಕಂಥ ಪ್ಲೇಸ್ ಬಂದುಬಿಟ್ಟು ಬೆಂಗಳೂರು. ಹೆಸರು ಪವಿತ್ರ, ವಯಸ್ಸು 29 ವರ್ಷ. ನನ್ನ ವಯಸ್ಸು 40 ಮುಗಿಯುವುದರ ಒಳಗಡೆ, ಅಂದರೆ 40 ಆಗೋದ್ರೊಳಗಡೆ ಗಂಡು ಹುಡುಕಾಟ ಮಾಡಬೇಕು ಅಂತ ಇವರ ಒಂದು ತಲೆಯಲ್ಲಿದೆ. ಮದುವೆ ಆಗುವಂಥ ಒಂದು ಬಯಕೆ ಕೂಡ ಆಗ್ತಾ ಇದೆ. ಹೊರಗಿನ ಸಂಬಂಧ ಬೆಳೆಸುವೆ, ಮನೆಯಲ್ಲಿ ತುಂಬ ಟಾರ್ಚರ್ ಆಗಿಬಿಟ್ಟಿದೆ. ನನ್ನ ಒಂದು ಮಗನಿಗೆ ಹಾಗೂ ಜೊತೆಗೆ ನನ್ನ ಒಂದು ಮಾವನ ಮಗನಿಗೆ ಹಾಗೂ ಈ ರೀತಿಯಾಗಿ ಟಾರ್ಚರ್ ಆಗಿಬಿಟ್ಟಿದೆ. ನಾನೇ ಒಂದು ಹೊರಗಡೆ ಹೋಗ್ಬಿಟ್ಟು ಗಂಡನ ಹುಡುಕಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ನನ್ನ ಆಸ್ತಿ ಬಂದ್ಬಿಟ್ಟು 2 BHK ಮನೆ ಇದೆ. ರಾಶಿ ತುಲಾ ರಾಶಿ, ನಕ್ಷತ್ರ ಭರಣಿ ನಕ್ಷತ್ರ ಅಂತ ಹೇಳಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಫೋಟೋ ನೋಡ್ಕೊಳ್ಳಿ ಯಾವ ರೀತಿಯಲ್ಲಿದ್ದಾರೆ. ಇವರ ರಾಶಿ, ನಕ್ಷತ್ರ ಮತ್ತು ಕುಲ ಗೋತ್ರಗಳನ್ನು ಖುದ್ದಾಗಿ ಚೆಕ್ ಮಾಡ್ಬೋದು ನೀವು. ಏನು ಕೂಡ ಸಮಸ್ಯೆ ಇಲ್ಲ. ಉತ್ತಮನೆ ಅಂತ ಬರ್ತಾ ಇದೆ ಅಂತ ಹೇಳಿರೋದು. ನಾನು ಮನೆಯಲ್ಲಿ ಆವಾಗವಾಗ ಚಡ್ಡಿ ಮತ್ತು ಟೀ ಶರ್ಟ್ ಹಾಕಿಕೊಳ್ಳುವುದು ಜಾಸ್ತಿ. ಸೊ ಬೆಂಗಳೂರಿನಿಂದ ಓದಿ ಬೆಳೆದಿರ್ತಕ್ಕಂಥ ಹುಡುಗಿ, ಜೊತೆಗೆ ಹಾಸ್ಟೆಲಲ್ಲಿ ಇದ್ದಿರ್ತಕ್ಕಂಥ ಹುಡುಗಿ, ಸಡನ್ನಾಗಿ ಮದುವೆ ಆದ ನಂತರ ಚೇಂಜ್ ಆಗಬೇಕು ಮನೇಲಿದ್ದಾಗ ಅಂದರೆ ಚೇಂಜಸ್ ಆಗಲ್ಲ. ಅಲ್ಲಿ ನೈಟಿ ಹಾಕೊಳ್ಳೋದು ಕಡಿಮೆ ಇವರು. ಹಾಗಾಗಿ ಮನೆಯಲ್ಲಿದ್ದಾಗ ಚಡ್ಡಿ ಜೊತೆಗೆ ಚಿಕ್ಕದಾಗಿರ್ತಕ್ಕಂಥ ಟೀ ಶರ್ಟ್ ಹಾಕೊಳ್ಳುವಂಥ ಅಭ್ಯಾಸ ಇದೆ. ಆ್ಯಂಡ್ ಅದಕ್ಕೆ ನೀವು ಬೈಬೇಡಿ. ಏನಿದು, ಯಾರಾದರೂ ಬರ್ತಾರೆ ಹೋಗ್ತಾರೆ, ಈ ರೀತಿ ಏನಕ್ಕೆ ಹಾಕೊಳ್ತೀಯ, ಈ ರೀತಿಯಾಗಿ ಬೈಬೇಡಿ. ಕಾಮನ್, ನನಗೆ ಏನೆಲ್ಲ ಕಾಮನ್ ಸೆನ್ಸ್ ಇರಬೇಕು ಅದೆಲ್ಲನೂ ಕೂಡ ಇದೆ. ಸೊ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿರೋದು. ನನ್ನ ಒಂದು ಮನೆಯಲ್ಲಿ 2 ವರ್ಷವಾಗಿ ವಾಸವಾಗಿರಬೇಕು. ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗೋದು ವಾಡಿಕೆ ಆಗಿರುತ್ತೆ. ಬಟ್ ಇವರ ಮನೆಯಲ್ಲಿ ನೀವು 2 ವರ್ಷ ವಾಸವಾಗಿರಬೇಕಂತೆ. ತದನಂತರ ಬೇಕಿದ್ರೆ ನೀವು ಹೇಳ್ದಲ್ಲೇ ಬರ್ತೀನಿ ಅಂತ ಹೇಳಿರೋದು. ಹುಡುಗ ಜಾತಿ ಹಿಂದೂ ಆಗಿರಬೇಕು, ಗುಣ ರಾಮಾಂತರ ಇರಬೇಕು, ಯಾವುದೇ ಕೆಟ್ಟ ಅಭ್ಯಾಸ ಇರಬಾರ್ದು, ಹುಡುಗಿಯರ ಬಗ್ಗೆ ಗೌರವ ಇರಬೇಕು. ಆ್ಯಂಡ್ ನಾನು ಅಂದರೆ ಪಂಚ ಪ್ರಾಣ ರೀತಿಯಲ್ಲಿ ನನ್ನನ್ನು ನೋಡ್ಕೊಂಡು ಹೋಗಬೇಕು. ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಒಪ್ಕೊಳ್ಬೇಕು ಮದುವೆ ಆಗೋದಕ್ಕೆ. ಇದು ಮೇನ್ಲಿ ಇಂಪಾರ್ಟೆಂಟು. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ನೀವು ನನಗೆ ಒಪ್ಪಿಗೆ ಆಗಿದ್ದೀರ ಅಂತ ಸ್ವಂತ ನಿರ್ಧಾರ ತೆಗೆದುಕೊಳ್ತಾರೆ. ಅವರ ಮನೇಲಿ ಮಾತಾಡಿಸ್ತೀನಿ, ಕೊಡು ನಿಮ್ಮ ತಂದೆ ತಾಯಿನ ಅಂತ ಇವ್ರು ಕೇಳಿದಾಗ, ಸೊ ಅವರು ಇನ್ನೂ ಒಪ್ಕೊಂಡಿಲ್ಲ, ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಹಾಗಾಗಿನೇ ಇವ್ರು ಹೇಳ್ತಿರೋದೇನೆಂದರೆ, ಫಸ್ಟು ನಿಮ್ಮ ಮನೇಲಿ ಒಪ್ಪಿಸಿ, ಆಮೇಲೆ ನನಗೆ ನೀವು ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥ ಸ್ನೇಹಿತರೆ. ಸೊ ಇದು ತಿಳುವಳಿಕೆ ಉಳ್ಳವ್ರು ಹೇಳುವಂತಹ ಮಾತಾಗಿರುತ್ತೆ. ಹುಡುಗ ಏನಂತಂದರೆ, ಪ್ರಸ್ತುತ ಹಿಂದೂ ಹುಡುಗ ಆಗಿರಬೇಕು, ಕನ್ನಡದ ಹುಡುಗ ಆಗಿರಬೇಕು, ನೋಡೋದಕ್ಕೆ ಚೆಂದವಾಗಿರಬೇಕು, ಕಪ್ಪು ಬಣ್ಣ ಕೂಡ ಇದ್ದರೂ ಪರವಾಗಿಲ್ಲ. ಸೊ ಯಾವುದೂ ಕೂಡ ಹೆದರ್ಕೊಳ್ಬಾರ್ದು. ಇವನೇನಾದ್ರೂ ಅನ್ನ ಬಾ ನೋಡ್ಕೊಳ್ತೀನಿ ಒಂದು ಕೈ, ಈ ರೀತಿಯ ಒಂದು ಧೈರ್ಯ ಹೇಳುವಂತಹ ವ್ಯಕ್ತಿ ಆಗಿರಬೇಕು. ಜೊತೆಗೆ ಅದೆಲ್ಲ ನಮ್ಗೆ ಯಾಕೆ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಹಿಂಗೆ ಬೇಡ. ನನಗೆ ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗ್ನೆಸ್ ಆಗಿ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಹೇಳಿ, ನಾನೇ ಹೋಗ್ಬಿಟ್ಟು ತಾಳಿ ಕಟ್ಬಿಡ್ತೀನಿ ಬೇಕಿದ್ರೆ, ಅಷ್ಟೊಂದು ಅವಸರದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದೇನು ಗುರು ಫೋಟೋ ತೋರಿಸ್ತಿದೆಯಾ ಅಂತಂದರೆ, ಅವ್ರ ಹತ್ರ ಇರ್ತಕ್ಕಂತಹ ಓಲ್ಡ್ ಮಾಡೆಲ್ ಕಾರು. ಆ್ಯಂಡ್ ಇದನ್ನೇ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಓಡಾಡೋದಕ್ಕೆ, ಜೊತೆಗೆ ಸುತ್ತಾಡೋದಕ್ಕೆ ಅಂತಂದ್ಬಿಟ್ಟು. ಯಾಕಂದರೆ ಕಾರು ಅಂತ ಇಲ್ವಲ್ಲ, ಹಾಗಾಗಿ ಸೊ ಇದನ್ನೇ ಒಂದು ಸ್ವಲ್ಪ ಡಿಸೈನೇಬಲ್ ಆ್ಯಂಡ್ ಒಳಗಡೆ ಸೀಟನ್ನು ಮಾಡಿಫೈ ಕೂಡ ಮಾಡಿಸಿದ್ದಾರೆ. ಅವರು 2013ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರು. ಸೊ ಇವಾಗ ಅದರಲ್ಲಿ ಮಾಡಿಫೈ ಮಾಡಿಸಿರ್ತಕ್ಕಂಥ ಸೀಟು, ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು, ಬ್ಲ್ಯಾಕ್ ಕಲರಲ್ಲಿ ಮಾಡಿಸಿರ್ತಕ್ಕಂಥದ್ದು. ಅಪ್ ಟು 1.9 ಇಂಚಸ್ನ ಈ ಒಂದು ಗ್ಲಾಸಸ್ ಕೂಡ ನೋಡ್ಕೊಳ್ಬೋದು. ಸೊ ಒಳಗಡೆ ಯಾರಾದರೂ ಕೂತ್ಕೊಂಡಿದ್ದಾರಾ, ಗಾಡಿ ಯಾರಾದರೂ ಓಡಿಸ್ತಿದ್ದಾರಾ ಇಲ್ವೋ ಗುರು ಅಂತಂದ್ಬಿಟ್ಟು ಕನ್ಫ್ಯೂಷನ್ ಆಗ್ಬೋದು. ಆ ರೀತಿಯಲ್ಲಿ ಒಳಗಡೆ ಗ್ಲಾಸಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇದರ ಡೋರ್ ಸಿಸ್ಟಮ್ ಕೂಡ ನೋಡ್ಕೊಳ್ಳಿ ನೀವು. ಗೇರ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗೇರ್ ಸಿಸ್ಟಮ್ ಇದೆ. ಆ್ಯಂಡ್ ಈ ಒಂದು ಡೋರ್ಸು ಈ ಕಡೆ 2, ಈ ಕಡೆ 2, ಆ ಕಡೆ 2 ಅಂತ ಅಂದ್ಬಿಟ್ಟಿದೆ. ಒಳಗಡೆ 4 ರಿಂದ 5 ಜನ ಮೆಂಬರ್ಸ್ ಆರಾಮಾಗಿ ಕೂತ್ಕೊಳ್ಬೋದು. ಚಿಕ್ಕ ಮಕ್ಕಳು ಅಂದರೆ ಇನ್ನೊಬ್ಬ ಆ್ಯಡು ಕೂಡ ಆಗ್ತಾನೆ. ಸೊ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ನಾನು ಹೇಳ್ತಾ ಇರಲಿಲ್ಲ ಕಾರಿನ ಬಗ್ಗೆ, ಒಂದು ಸಲ ತಿಳಿಸ್ಕೊಡಿ. ಯಾಕೆಂದರೆ ಅವ್ರಿಗೂ ತಿಳ್ಕೊಳ್ಳಿ ನನ್ನ ಹತ್ರ ಇದೆಲ್ಲ ಇದೆ ಅಂತಂದ್ಬಿಟ್ಟು ಅಂತ. ಇದು ಅವರು ಹೇಳಿರ್ತಕ್ಕಂಥ ಡೀಟೇಲ್ಸು. ಅವರ ಡೀಟೇಲ್ಸ್ ಏನು ಹೇಳಿದೆ, ಜೊತೆಗೆ ಅವ್ರನ್ನ ಮದುವೆ ಆದ ನಂತರ ನೀವು ಹೆಂಗೆಲ್ಲ ಟ್ರೀಟ್ ಮಾಡಬೇಕು ಅಂತ ಹೇಳಿದೆ, ಅದೆಲ್ಲನೂ ಕೂಡ ಗಮನ ಇಟ್ಕೊಂಡು ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ.
ಮತ್ತೆ ಸಿಗ್ತೀನಿ. ನಮಸ್ತೆ.